ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ವೀಕ್ಷಕರೇ, ಈ ದಿನ ವಾಸ್ತುವಿನಲ್ಲಿ ನಮಗೆ ಯಾವ ಜಾಗದಲ್ಲಿ ಕಟ್ಟಾಗಿದ್ರೆ ಅಥವಾ ಯಾವ ಜಾಗದಲ್ಲಿ ದೋಷ ಆಗಿದ್ರೆ, ಯಾವ ಜಾಗದಲ್ಲಿ ಸಮಸ್ಯೆ ಆಗಿದ್ರೆ ನಾವು ಮನೆಯಲ್ಲಿ ಸಾಲ ಮಾಡ್ಕೊಳ್ತೀವಿ, ಹೆಚ್ಚೆಚ್ಚು ಬಡ್ಡಿ ಕಟ್ತೀವಿ. ಅಂದ್ರೆ ಈಗ ಏನಾಗ್ತದೆ ಅಂದ್ರೆ ಸಮಸ್ಯೆಗಳು ನಮ್ಮ ಇದರಲ್ಲಿ ಮನೆ ಕಟ್ಟಿರೋ ಜಾಗದಲ್ಲಿ ನಾವು ಮಾಡ್ತಿರೋ ಸಣ್ಣ ಪುಟ್ಟ ತಪ್ಪುಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಬಡ್ಡಿಗೆ ಸಾಲ ತಗೊಂಡಿರ್ತೀವಿ, ಅದನ್ನ ಸಾಲ ತೀರ್ಸಕ್ಕೆ ಆಗಲ್ಲ. ಆ ಸಾಲಕ್ಕೆ ಇನ್ನೊಂದು ಸಾಲ ಮಾಡಿ ಬಡ್ಡಿ ಕಟ್ಟಬೇಕು. ಈ ರೀತಿ ಸಾಲಕ್ಕೆ ಸಾಲ ಬೆಳೀತಾ ಇರ್ತದೆ. ಈ ರೀತಿ ಆಗಕ್ಕೆ ಕಾರಣ ನಾವು ಮಾಡ್ತಾ ಇರೋ ಮನೆಯಲ್ಲಿ, ವಾಸ ಮಾಡ್ತಾ ಇರೋ ಮನೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ವಾಸ್ತುವಿನಲ್ಲಿ ಸಮಸ್ಯೆ ಆಗಿದ್ರೆ, ವಾಸ್ತುವಿನಲ್ಲಿ ದೋಷ ಆಗಿದ್ರೆ ಆ ರೀತಿ ಪ್ರಾಬ್ಲಮ್ ಆಗ್ತಾ ಇರ್ತದೆ. ನಮಗೆ ಎಷ್ಟೇ ದುಡಿದ್ರು ನೀವು 1 ಲಕ್ಷ ದುಡ್ಕೊಂಡು ತಗೊಬನ್ನಿ, ಅದು ಬಡ್ಡಿಗೆ ಹೋಗುತ್ತೆ, ಸಾಲ ಅಂತ ತೀರದೇ ಇಲ್ಲ. ಪುನಃ ಏನ್ ಮಾಡ್ತೀರಾ, ಎಕ್ಸ್ಟ್ರಾ ಸಾಲ ಮಾಡ್ತಲೇ ಇರ್ತೀರ. ಈ ವರ್ಷ ಒಂದು 1 ಲಕ್ಷ ಸಾಲ ಐತೆ, ಮುಂದಿನ ವರ್ಷಕ್ಕೆ ಅದು 2 ಲಕ್ಷ 2.5 ಲಕ್ಷ ಸಾಲ ಆಗಿರ್ತದೆ. ನೀವು ದುಡಿತಾ ಇರ್ತೀರಾ, ಲಕ್ಷ ಸಂಪಾದನೆ ಮಾಡ್ತಾ ಇರ್ತೀರಾ, ಆದ್ರೂ ಸಾಲ ಹೋಯ್ತಾ ಇರ್ತದೆ. 3ನೇ ವರ್ಷಕ್ಕೆ 3 ಲಕ್ಷ, 5ನೇ ವರ್ಷಕ್ಕೆ 10 ಲಕ್ಷ ಸಾಲ ಆಗಿರ್ತದೆ. ಅದು ಯಾಕೆಂದ್ರೆ ನೀವು ಸಾಲಕ್ಕೆ ಬಡ್ಡಿಗೆ ಪುನಃ ಸಾಲ ಮಾಡ್ತಾ ಇರ್ತೀರಾ. ಹಂಗೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ಅಲ್ಲಿ ನಮ್ಮ ಮನೆ ಯಾವ ಜಾಗದಲ್ಲಿ ಸಮಸ್ಯೆ ಆಗಿದ್ರೆ ನಮ್ಗೆ ಸಾಲ ಆಗ್ತಾ ಇರ್ತದೆ, ಬಡ್ಡಿ ಕಟ್ತಾ ಇರ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದು ನಮ್ಮ ಮನೆ ಜಾಗ, ಮನೆ ಕಟ್ಟಿರೋ ಜಾಗ. ಇದು ಇದ್ರಲ್ಲಿ ಏನಾಗಿದೆ, ನಮ್ಗೆ ನಾರ್ತ್ ವೆಸ್ಟ್ 2 ಕಾರ್ನರ್ ಬರುವಂತದ್ದು. ಉತ್ತರ ಭಾಗದಲ್ಲಿ ಈ ಜಾಗದಲ್ಲಿ ವಾಯುವ್ಯ ದಿಕ್ಕು ಇದು. ಈ ಜಾಗದಲ್ಲಿ ನಾವ್ ಏನ್ ಮಾಡಿರ್ತೀವಿ ಅಂತ ಹೇಳಿದ್ರೆ, ಎಕ್ಸ್ಟ್ರಾ ಜಾಗ ಐತೆ, ಸ್ವಲ್ಪ ಸುಮ್ಮನೆ ವೇಸ್ಟ್ ಆಗ್ಬಿಡ್ತದೆ, ಸುಮ್ಮನೆ ಯಾಕೆ ಬಿಡೋದು ಅಂತ ಹೇಳ್ಬಿಟ್ಟು ನಾವು ಒಂದು ಸಮ ಲೈನ್ ಕರೆಕ್ಟಾಗಿ ತಗೊಂಡ್ರೆ ನಮಗೆ ಸಮಸ್ಯೆ ಆಗಲ್ಲ. ನಾವೇನ್ ಮಾಡ್ತೀವಿ, ಎಕ್ಸ್ಟ್ರಾ ಜಾಗ ಇದೆಯಲ್ಲ, ಸುಮ್ಮನೆ ವೇಸ್ಟ್ ಆಗ್ಬಿಡ್ತದೆ, ಇಲ್ಲಿ ಒಂದು ಎಕ್ಸ್ಟ್ರಾ ತಗೊಬಿಡೋದು ಜಾಗ. ನಿಂಗೆ ಎಕ್ಸ್ಟ್ರಾ ಜಾಗ ತಗೊಂಡಲ್ಲಿ ಮನೆನೇ ಎಕ್ಸ್ಟ್ರಾ ದೊಡ್ಡ ಮಾಡ್ಕೊಳ್ಳೋದು. ಒಳಗಡೆಯಿಂದ ಬಾತ್ರೂಮ್ ಬಂದ್ರೆ ಇಲ್ಲಿಂದ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಇಷ್ಟು ಬಾತ್ರೂಮ್ ತಗೊಂಡು ಒಳಗಡೆಯಿಂದ ಬಾತ್ರೂಮ್ ಮಾಡ್ಬಿಡೋದು. ಇಲ್ಲ ಹೊರಗಡೆಯಿಂದಲೇ ಬಾತ್ರೂಮ್ ಕಟ್ಬಿಟ್ಟು ಮನೆಗೆ ಅಟ್ಯಾಚ್ ಮಾಡ್ದಂಗೆ ಬಾತ್ರೂಮ್ ಕಟ್ಬಿಡೋದು. ಈಗ ಏನಾಯ್ತು, ನಮ್ಗೆ ವಾಯುವ್ಯ ಬೆಳೀತು, ಇಲ್ಲಿ ಈಶಾನ್ಯ ಮೂಲೆ ಬಂದು ಕಟ್ಟಾಯ್ತು. ಈಗ ನಮ್ಗೆ ಅಲ್ಲಿ ಇನ್ನು ನಮ್ಗೆ ಹಣಕಾಸು ಬರುವಂಥದ್ದು ಏನೇ ಬಂದ್ರು ಉಳಿತಾಯ ಇಲ್ಲ, ಕಟ್ಟೆ ಮುಗೀತು. ಇನ್ನ ಎಷ್ಟು ದುಡಿಲಿ ಅವರು ಎಲ್ಲ ಬಡ್ಡಿಗೆ ಹಾಕೋದು. ಎಷ್ಟು ಲಕ್ಷ ತಗೊಬಂದ್ರು ಅವರು ಮನೆಗೆ ನೆಮ್ಮದಿ ಇಲ್ಲ. ಏನ್ ಬರೀ ಸಾಲಗಾರ ಕಾಟ, ಬಡ್ಡಿ ಕಟ್ಟದೇ ಕೆಲಸ ಆಗ್ತಿರ್ತದೆ ಅವ್ರಿಗೆ. ಇಲ್ಲಿ ಈ ಜಾಗನ ಬೆಳೆಸ್ಬಾರ್ದು. ಈ ಜಾಗನ ಬೆಳೆಸಿದಾಗ ನಮ್ಗೆ ಇಲ್ಲಿ ಬಡ್ಡಿ ಕಟ್ಟಕ್ಕೆ ಅನುಕೂಲ ಮಾಡ್ಕೊಬಿಡ್ತದೆ ಜಾಗ ಇದು. ಅದರಿಂದ ಈ ಜಾಗ ಅಕಸ್ಮಾತ್ ನಾವು ಬೆಳೆಸಲೇಬೇಕು, ನಮ್ಗೆ ಎಕ್ಸ್ಟ್ರಾ ತಗೊಳ್ಳೇಬೇಕು ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು, ಈ ಜಾಗದಿಂದ ಪೂರ್ತಿ ಕಂಟಿನ್ಯೂ ತಗೋಬೇಕು. ನಮ್ಗೆ ಇಲ್ಲಿ ಇಷ್ಟು ಪೂರ್ತಿ ಕಂಟಿನ್ಯೂ ಮಾಡ್ಬೇಕು ನಾವು ಆ ಜಾಗನ. ಆಗ ನಮ್ಗೆ ಅಕಸ್ಮಾತ್ ಈಗ ತಗೊಂಡ್ಬಿಟ್ಟಿದ್ದೀರಾ, ನಮ್ಗೆ ಬೆಳೆದು ಬಿಟ್ಟಿದೆ, ನಾವು ಬಡ್ಡಿ ಕಟ್ತಾ ಇದ್ದೀವಿ, ಎಷ್ಟೇ ದುಡಿದ್ರು ನಮ್ಗೆ ಆಗ್ತಾ ಇಲ್ಲ, ನೆಮ್ಮದಿ ಇಲ್ಲ ಮನೇಲಿ ಅಂತ ಹೇಳಿದವರು, ಈಗ ಅದನ್ನ ಹೊಡೆದಾಕಕ್ಕೆ ಚಾನ್ಸ್ ಇದ್ರೆ ಹೊಡೆದಾಕ್ಬೇಕು. ಇಲ್ಲ ಹೊಡೆದಾಕಕ್ಕೆ ಆಗಲ್ಲ, ನಮ್ಗೆ ಅಟ್ಯಾಚ್ ಆಗ್ಬಿಟ್ಟಿದೆ ಫುಲ್ ಅಂತ ಹೇಳಿದ್ರೆ, ಈ ಏನ್ ತಗೊಂಡಿದ್ರೆ ಜಾಗದಿಂದ ಈ ಜಾಗದಿಂದ ಫುಲ್ ಕಂಟಿನ್ಯೂ ಮಾಡಿ, ಇದನ್ನ ಕಂಟಿನ್ಯೂ ಮಾಡಿ ಸೇರಿಸ್ಬೇಕಿದೆ, ಒಂದ್ ಸಮ ಮಾಡ್ಬೇಕು. ಆಗ ನೋಡಿ ನಿಮ್ದು ಆಟೋಮೆಟಿಕಲಿ 1 ವರ್ಷ 2 ವರ್ಷ 3 ವರ್ಷ ಆಗ್ತದೆ, ಹೆಂಗೆ ಏರ್ಕೊಂಡು ಹೋಯ್ತು ಹಂಗೆ ಸಾಲ ತೀರ್ಕೊಂಡು ಬಂದ್ಬಿಡ್ತದೆ. ಸಾಲ ಕಟ್ಟೋದು, ನಿಮ್ಗೆ ಬಡ್ಡಿ ಕಟ್ಟೋದು, ಇಂಥವೆಲ್ಲ ಕಮ್ಮಿ ತಗೊಂಡ್ಬಿಡ್ತದೆ ನಿಮ್ಗೆ. ಇದು ಹಿಂಗಿದ್ರೆ ಆಟೋಮೆಟಿಕಲಿ ನಾವೇನು ಮಾಡೋದು ಬೇಡ, ಸುಮ್ ಸಾಲ ಕಟ್ಟಿಸ್ತಾ ಇರ್ತದೆ, ಬಡ್ಡಿ ಕಟ್ಟಿಸ್ತಲೇ ಇರ್ತದೆ, ಇದು ಮಾಡ್ತಾ ಇರ್ತದೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್, ಮೇನ್ ಪ್ರಾಬ್ಲಮ್ ಇನ್ನೊಂದು ಏನ್ ಮಾಡ್ತಾರೆ ಗೊತ್ತಾಗ, ಜಾಗ ಆಯ್ತಲ್ಲ, ಇದು ಈಶಾನ್ಯ ಬೆಳಿಲಿ, ಸ್ವಲ್ಪ ಈಶಾನ್ಯ ಬೆಳಿಬೇಕು ಅಂತ ಹೇಳಿ ಬೆಳೆಸ್ಬಿಟ್ಟು ಏನ್ ಮಾಡ್ತಾರೆ, ಇದನ್ನ ಕಟ್ ಮಾಡ್ಬಿಡ್ತಾರೆ ಒಳಗಡೆ. ಇದನ್ನ ಒಳಗಡೆ ಕಟ್ ಮಾಡ್ತಾರೆ ಜನ. ಇದನ್ನ ಒಳಗಡೆ ಕಟ್ ಮಾಡಿದಾಗ್ಲೂ ಸೇಮ್ ಟು ಸೇಮ್ ಪ್ರಾಬ್ಲಮ್. ನೀವು ಹೊರಗೆ ಬೆಳೆಸಿದ್ರು ಪ್ರಾಬ್ಲಮ್ಮು, ಒಳಗಡೆ ಬೆಳೆಸಿದ್ರು ಪ್ರಾಬ್ಲಮ್ಮು. ಈಶಾನ್ಯ ಬೆಳೀತು ಅಂತ ಏನಾಗಲ್ಲ, ಬೆಳೆದ್ರೆ ಏನೋ ಇದಾಗಲ್ಲ, ಆಗ್ಲೂ ನೀವು ಸಾಲ ಮಾಡ್ತೀರಾ, ಬಡ್ಡಿ ಕಟ್ತಾ ಇರ್ತೀರಾ. ಒಂದ್ ಮನೆಗೆ ಹೋಗಿದ್ದು, ಏನ್ ಮಾಡ್ತಿದ್ರು, ಅವರು ಲಕ್ಷ ಗಟ್ಟಲೆ ವ್ಯವಹಾರ ಮಾಡ್ತಾ ಇದ್ರು, ಚೆನ್ನಾಗಿದ್ರು, ಅಂದ್ರೆ ಒಳ್ಳೆ ಇನ್ಕಮ್ ಬರ್ತಾ ಇತ್ತು. ವರ್ಷ ಒಂದು 5 ಲಕ್ಷ 10 ಲಕ್ಷ ಇನ್ಕಮ್ ಮಾಡ್ತಾ ಇದ್ರು, ಚೆನ್ನಾಗಿದ್ರು, ಒಳ್ಳೆ ದುಡಿತಾ ಇದ್ರು,
ಒಳ್ಳೆ ಮನೆಯೆಲ್ಲ ಕಟ್ಕೊಂಡು ಮಾಮೂಲಿ ಹಳೆ ಮನೆ ಇತ್ತು, ಹಳೆ ಮನೆಯನ್ನ ಆಲ್ಟ್ರ್ ಮಾಡಿದ್ರು. ಆಲ್ಟ್ರ್ ಮಾಡಿದಾಗ ಅವ್ರಿಗೆ ಹಳೆ ಮನೆ ಇದ್ದಾಗ ಎಕ್ಸಲೆಂಟ್ ಆಗಿ ಚೆನ್ನಾಗಿದ್ರು. ಆ ಮನೆ ಇದ್ದಾಗ ಏನಾಗಿತ್ತು, ಸ್ಕ್ವಯರ್ ಆಗಿತ್ತು ಮನೆ ಸ್ಕ್ವಯರ್ ಆಗಿತ್ತು. ಇವ್ರು ಏನ್ ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ ಮನೆನ, ಸ್ವಲ್ಪ ಮುಂದೆ ಆಲ್ಟ್ರ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಆಲ್ಟ್ರ್ ಮಾಡಿದಾಗ ಪ್ರಾಬ್ಲಮ್ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಅವರು ಜಾಗ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಏನ್ ಮಾಡಿದ್ದಾರೆ, ಈ ಮನೆ ಬಂತು ಕಾಂಪೌಂಡ್ ಹಾಕ್ಬೇಕಾದ್ರೆ ಮಿಸ್ಟೇಕ್ ಮಾಡಿದ್ರು ಅವ್ರು. ಹಿಂಗ್ ತೆಗೆದ್ರು ಕಾಂಪೌಂಡು, ಹಿಂಗ್ ಎಕ್ಸ್ಟ್ರಾ ಮಾಡಿದ್ರು, ಹಿಂಗ್ ತಗೊಬಂದ್ರು ಮುಂದೆ ಹಿಂಗ್ ತಗೊಬಂದ್ಬಿಟ್ಟು ಇಲ್ಲೇ ಏನ್ ಮಾಡಿದ್ರು, ಇಲ್ಲಿ ಸಮ ತಗೊಂಡಿದ್ದಾರೆ ಕಾಂಪೌಂಡು. ಇಲ್ಲಿ ಸಮ ಆಗಿದೆ ಕಾಂಪೌಂಡ್, ತೊಂದರೆ ಇಲ್ಲ, ಇಲ್ಲಿ ಸಮ ಆಗಿದೆ ಕಾಂಪೌಂಡು. ಇಲ್ಲಿ ಎಕ್ಸ್ಟ್ರಾ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಜಾಗ, ಇವ್ರು ಕಾಂಪೌಂಡ್ನ ಎಕ್ಸ್ಟ್ರಾ ಹಾಕಿದ್ರು. ಕಾಂಪೌಂಡ್ ಎಕ್ಸ್ಟ್ರಾ ಹಾಕಿದಾಗ ಏನಾಯ್ತು, ಇವ್ರು ಚೆನ್ನಾಗಿದ್ದವರು ಒಳ್ಳೆ ವ್ಯವಹಾರ ಮಾಡ್ತಿದ್ದಾರೆ ಎಲ್ಲವ, ಈಗ ಇವ್ರಿಗೆ ಹಣಕಾಸು ತೊಂದರೆ ಆಗ ಸ್ಟಾರ್ಟ್ ಆಯ್ತು. 2 ವರ್ಷ 3 ವರ್ಷ ಆದ್ಮೇಲೆ ಇವರು ಲಾಭದಲ್ಲಿ ಇದ್ದವರು ನೆಕ್ಸ್ಟ್ ಸಾಲಕ್ಕೆ ಬಂದ್ಬಿಟ್ಟು ಏನ್ ಪ್ರಾಬ್ಲಮ್ ಆಗಿದ್ದು, ಇವ್ರು ಇಲ್ಲಿ ಮೊದಲು ಚೆನ್ನಾಗಿದ್ರು ಮನೆ ಎಲ್ಲ ಪುನಃ ಮುಂದೆ ಪೋರ್ಟಿಕ್ ಎಲ್ಲ ಇಳಿಸಿದ್ರು, ಎಲ್ಲ ರೆಡಿ ಮಾಡ್ಕೊಂಡ್ರು. ರೆಡಿ ಮಾಡಿ ಆದ್ಮೇಲೆ ಏನ್ ಮಾಡಿದ್ರು, ಕಾಂಪೌಂಡ್ ಹಾಕ್ಬೇಕಾದ್ರೆ ಮಿಸ್ಟೇಕ್ ಮಾಡಿದ್ವಿ, ಎಕ್ಸ್ಟ್ರಾ ತಗೊಂಡು ಹಿಂಗೆ ಹಾಕಿದ್ರು. ಇದೇನಾಯ್ತು, ಈ ಮನೆದು ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿದೆ ಮನೆ, ಎಕ್ಸಲೆಂಟ್ ಆಗಿದೆ ನೋಡಿ, ಕಾಂಪೌಂಡ್ ಇಂದ ಮಿಸ್ಟೇಕ್ ಆಗೋಯ್ತು ಅವ್ರದ್ದು. ಕಾಂಪೌಂಡ್ ಏನ್ ಮಾಡ್ಬೇಕಿತ್ತು, ಅವರು ಈ ಸಮಕ್ಕೆ ತಗೋಬೇಕಿತ್ತು ಕಾಂಪೌಂಡ್, ಇಲ್ಲಿ ಇದೇ ಸಮ ತಗೊಂಡು ಮನೆದು ಏನೈತೆ ಈ ಮೆಜರ್ಮೆಂಟ್ ಅಲ್ಲೇ ಕಾಂಪೌಂಡ್ ಹಾಕ್ಬೇಕಿತ್ತು ಅವರು. ಕೆಳಗಡೆ ಜಾಗ ಇತ್ತು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ತಗೊಂಡು ಹಾಕಿದ್ರು ಕಾಂಪೌಂಡ್. ಇದು ಸೇಮ್ ಟು ಸೇಮ್ ಪ್ರಾಬ್ಲಮ್ ಆಗೋಯ್ತಾಗ ನೋಡಿ. ಈಗ ನೀವು ಮನೆ ಒಬ್ರು ಏನ್ ಅನ್ಕೊಂತಾರೆ, ನಮ್ದು ಮನೆ ಸಮನೆ ಐತೆ, ಚೆನ್ನಾಗೇ ಇದೆ, ಏನ್ ಸಮಸ್ಯೆ ಏನಾಗಿಲ್ಲ, ಸ್ಟ್ರೈಟ್ ಐತೆ, ಅಂತೂ ನಾವು ಸಾಲ ಮಾಡ್ತಾ ಇದೀವಿ, ಬಡ್ಡಿ ಕಟ್ತಾ ಇದೀವಿ ಅಂತಂದ್ರೆ ನೋಡಿ, ಕಾಂಪೌಂಡ್ ಹಾಕಿದ್ರೆ ಮಿಸ್ಟೇಕ್ ಆದ್ರೂ ನೀವು ಬಡ್ಡಿ ಕಟ್ತಾ ಇರ್ತೀರ. ಈ ರೀತಿ ಸಮಸ್ಯೆಗಳು ಹಾಗೆ ಮಾಡ್ಕೊಳ್ಳೋದು ನಮ್ಮ ಕೈಯಾರೆ ನಾವು ಮಾಡ್ಕೊಂಡಿರ್ತೀವಿ. ಆದ್ರೆ ಇದು ನಮ್ಗೆ ಗೊತ್ತಿದ್ದು ನಾವು ಮಾಡ್ಕೊಳ್ಳಲ್ಲ. ಏನ್ ಮಾಡ್ತಾ ಇರ್ತೀವಿ ಅಂದ್ರೆ, ಜಾಗ ಇರ್ತದಲ್ಲ ಮಾಮೂಲಿ ಲೋಕಲ್ ರೆಡಿಯಾಗಿ ಹಾಕುವಾನ ಕಾಂಪೌಂಡ್ ಮಾಡ್ಕೊಂಡ್ ದೊಡ್ಡದಾಗಿರ್ಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರ್ತೀವಿ. ಹಂಗಾಗಿದ್ದು ಈ ರೀತಿ ಪ್ರಾಬ್ಲಮ್ ಆದಾಗ ನಾವು ಬಡ್ಡಿ ಕಟ್ಟ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಮೊದಲು ತೋರ್ಸೋದಲ್ಲ ಸೇಮ್, ನಮ್ಮ ಈಶಾನ್ಯ ಮೂಲೆ ವಾಯುವ್ಯ ಮೂಲೆ ಬೆಳೆದ್ರು ಬಡ್ಡಿ ಕಟ್ತೀವಿ, ಕಟ್ಟಾದ್ರೂ ಬಡ್ಡಿ ಕಟ್ತೀವಿ. ಏನು ಸ್ಟ್ರೈಟೇ ತಗೋಬೇಕು ನೋಡಿ. ಸಣ್ಣ ಮಿಸ್ಟೇಕ್, ಮನೆ ಚೆನ್ನಾಗಿದೆ, ಕಾಂಪೌಂಡ್ ಹಾಕಿದ್ರು, ಕಾಂಪೌಂಡಲ್ಲೂ ಎಕ್ಸ್ಟ್ರಾ ಬಂತು ಕಾಂಪೌಂಡ್, ಬಡ್ಡಿ ಕಟ್ಟ ಸ್ಟಾರ್ಟ್ ಮಾಡಿದ್ರು. 5-10 ಲಕ್ಷ ಲಾಭದಲ್ಲಿ ಇದ್ದವರು ಒಂದು 10 ಲಕ್ಷ 20 ಲಕ್ಷ ಸಾಲಕ್ಕೆ ಹೋಗ್ಬಿಟ್ರು ನೋಡಿ, ರಿಟರ್ನ್. ಇದಿಷ್ಟೇ ಚೆನ್ನಾಗಿದ್ದವರು. ಅದಕ್ಕೆ ಹೇಳ್ತಾರೆ ವೀಕ್ಷಕರೇ, ನೀವು ನಾವು ಮನೆ ಕಟ್ಟಬೇಕಂದ್ರೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕಟ್ತೀರಾ. ಒಂದು ಇಂದ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗ್ದಂಗೆ ವಾಸ್ತುನ ತೋರಿಸ್ಕೊಳ್ಳಿ, ನಿಮ್ಮ ಮನೇನ ಸರಿ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.